ಮೀಡಿಯಾ ಪಾಸ್ ಹೌದಾ ಅಪ್ಲೈ ಮಾಡಿದ್ದ ಡೇಟ್ ಆಯ್ತಾ? ಮೊದಲಿಗೆ ಈ ಚಿತ್ರದ ಬಗ್ಗೆ ನಮ್ಮ ನಿರ್ದೇಶಕರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ ಮಿತ್ರರೆಲ್ಲರಿಗೂ, ಸ್ಟೇಜ್ ಮೇಲೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಾತಾಡಿ ಸರ್. FIR 626 ಮೂವಿ ಇದೇ ತಿಂಗಳು 20 ರಿಲೀಸ್ ಆಗ್ತದೆ. ಅದಕ್ಕೂ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸಿನಿಮಾ ಬಂದ್ಬಿಟ್ಟು 1 ನೈಟ್ ನಡೆಯುವಂತ ಸ್ಟೋರಿ. ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ನಡೆಯುತ್ತದೆ. ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಮೂವಿ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕಂತ ಬೇಡ್ಕೊಂತೀವಿ. FIR ಅದ್ರ ಸುತ್ತ ಸ್ಟೋರಿ ನಡೆಯುತ್ತೆ, ಅದಕ್ಕೋಸ್ಕರ FIR ಅಂತ ಇಟ್ಟಿದ್ದೀವಿ. 626 ಅಂದ್ರೆ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ನಡೆಯೋದ್ರಿಂದ ಅದಕ್ಕೆ FIR 626 ಅಂತ ಇಟ್ಟಿದ್ದೀವಿ. ನಮಸ್ಕಾರ. ನಿಮ್ಗೆ ಫಿಲಂ ಬಗ್ಗೆ ಏನು ಹೇಳ್ಬೇಕಂತಿಲ್ಲ. FIR 626 ಆಕ್ಷನ್ ಫಿಲಮು. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಪ್ರೋತ್ಸಾಹಿಸಿಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶಾ ಅಂಡ್ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ಅಂಡ್ ವೇಟ್ ಮಾಡಿದ್ದಕ್ಕೆ. ಸಾರಿ ಫಾರ್ ದ ಲೇಟ್. ಅಂಡ್ ಎಲ್ರು ಆಸ್ ಯೂಶುವಲ್ ನಾನು ಹೇಳೋದು ಅಂದ್ರೆ ಥಿಯೇಟರ್ ಬಂದು ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಇದ್ರಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೀನಿ. ಇದ್ರಲ್ಲಿ ಆಕ್ಷನ್ಸ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಫೈಟ್ ಮಾಡ್ತೀನಿ. ಫೈಟ್ ಬಗ್ಗೆ ನನಗೂ ಯಾವ ಐಡಿಯಾನೂ ಇಲ್ಲ, ಬಟ್ ಸಡನ್ಲಿ ಫೈಟ್ ಮಾಡಿಸಿದ್ದಾರೆ. ಸೊ ಸರ್ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಟರ್ ಸರ್ಗೂ ಥ್ಯಾಂಕ್ಸ್ ಅಂಡ್ ಪ್ರೊಡ್ಯೂಸರ್ ಮ್ಯಾಮ್ ಅಂಡ್ ಸರ್ಗೂ ತುಂಬಾ ಥ್ಯಾಂಕ್ಸ್. ಪ್ರೀತಿಯ ಪತ್ರಕರ್ತರಿಗೆ ಮತ್ತೊಮ್ಮೆ ನಮಸ್ಕಾರಗಳು. FIR ಒಂದು ಒಳ್ಳೆ ಟೈಟ್ಲ್ 626. ಅದು ಆಕ್ಚುಲಿ 6 PM to 6 AM ಅಂತ ಹಾಕಿದ್ರೆ ಚೆನ್ನಾಗಿರೋದು ನನ್ನ ಒಪಿನಿಯನ್. ಯಾಕಂದ್ರೆ ಬೆಳಗ್ಗೆ 6 ಸಾಯಂಕಾಲ 6 ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಬಟ್ ಎನಿಯೋ FIR 626 ಒಂದು ಒಳ್ಳೆ ಟೈಟ್ಲ್. ಆಮೇಲೆ ಕಥೆಗಳು ತುಂಬಾ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದು 2 ಆಕ್ಷನ್ ಮಾಡಿದ್ದೀನಿ. ರಾಘವ್ ಅವ್ರದ್ದು ಹಲವಾರು ಸಿನಿಮಾಗಳು ಮಾಡಿದ್ದೀನಿ. ಅವ್ರದ್ದು ಆಕ್ಷನ್ ಟೈಮಿಂಗು ಆಮೇಲೆ ಅವ್ರ ಡೆಡಿಕೇಶನ್ ನಂಗೆ ಬಹಳ ಇಷ್ಟ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ರಾಘವ್ ಅವರೇ, ಬಹಳ ಖುಷಿ ಆಯ್ತು. ಸೊ ಎಕ್ಸ್ಟ್ರಾಡನರಿ ಆಕ್ಷನ್ ಮಾಡ್ತಾರೆ. ಸೊ ವೆರಿ ನೈಸ್. ಆ ಬಾಡಿ ಲ್ಯಾಂಗ್ವೇಜ್ ನಾನು ಏನ್ ಅನ್ಕೊಂತೀನಿ ಆ ತರ ಆಕ್ಷನ್ಸ್ ಬರುತ್ತೆ. ಸೊ ನೈಟ್ 2 ಆಕ್ಷನ್ ಮಾಡಿದ್ದೀನಿ, 2 ನೈಟ್ ಎಫೆಕ್ಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಶೆಟ್ರು ಸೂಪರ್ ಆಗಿ ಮಾಡಿದ್ರು. ಅವರು ಕೂಡ ಅವರು ಒಂದು ಕಳನಟನಾಗಿ ಮಾಡಿದ್ರು. ಅವ್ರನ್ನ ಆಕ್ಚುಲಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು. ತುಂಬಾ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತ ನಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ವೆರಿ ನೈಸ್ ಶೆಟ್ಟರ್, ನಿಮ್ಗೆ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ರಮಣ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಅವ್ರಿಗೂ ಗುಡ್ಲ ಕೇಳ್ತಾ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ. ಸೊ ಒಂದು ಒಳ್ಳೆ ಆಕ್ಷನ್ ಥ್ರಿಲ್ಲರ್, ಕುಟುಂಬ ಸಮೇತ ನೋಡುವಂತ ಸಿನಿಮಾ. ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಈ ತಂಡಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಂತ. ಸೊ ಒಳ್ಳೊಳ್ಳೆ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ನಮ್ಮ ನಾಗೇಂದ್ರ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಶೆಟ್ರು ಇದ್ದಾರೆ. ನಮ್ಮ ವಿಜಯ ರಾಘವೇಂದ್ರ ಅವರು ಅಂತೂ ಅವರ ಪಾತ್ರಗೆ ಹಂಗೆ ಆಳದಲ್ಲಿ ಇಳಿದು ಬಿಡ್ತಾರೆ. ಆ ಪಾತ್ರ ಯಾವುದೇ ಇದ್ರು ಅವರು ಬಹಳ ಖುಷಿ ಆಗುತ್ತೆ. ಎಷ್ಟು ಸೀರಿಯಸ್ ಆಗಿರ್ತಾರೆ ಶೂಟಿಂಗ್ ಟೈಮ್ ಅಲ್ಲಿ. ಆ ಪಾತ್ರಕ್ಕೆ ಅದಕ್ಕೊಂದು ನ್ಯಾಯ ಕೊಡ್ತಾರೆ. ಸೊ ಸೂಪರ್. ಸೊ ಒಳ್ಳೆ ಡೆಡಿಕೇಶನ್ ಆರ್ಟಿಸ್ಟ್. ಬಹಳ ಖುಷಿ ಆಯ್ತು ನನಗೆ ಇವ್ರ ಜೊತೆ ಕೆಲಸ ಮಾಡಿದೆ ಒಂಥರ ಖುಷಿ. ಸೊ ಇಡೀ ತಂಡ ಒಂದು ಒಳ್ಳೆ ಫೈರ್ ಇರುವಂತ ಒಂದು ತಂಡ. ಈ ತಂಡಕ್ಕೆ ಒಳ್ಳೇದಾಗ್ಲಿ. ನಮ್ಮ ಪ್ರೊಡ್ಯೂಸರ್ ಕಡೆನೂ ಒಳ್ಳೆ ಸಪೋರ್ಟಿವ್. ರಮೇಶ್ ಅವರು ತುಂಬಾ ಸಪೋರ್ಟಿವ್ ಆಗಿ ನನಗೆ ಪ್ರೋತ್ಸಾಹ ಕೊಟ್ರು. ಈ ಒಂದು ಸಿನಿಮಾ ಆಕ್ಷನ್ ಸೈಲೆಂಟ್ ಆಗಿದೆ. ಸಿನಿಮಾನು ಸೂಪರ್ ಆಗಿ ಬಂದಿದೆ. ಈ ಸಿನಿಮಾನ ನಮ್ಮ ಜನತೆ ಸೂಪರ್ ಹಿಟ್ ಮಾಡಿ ಈ ಒಂದು ತಂಡಕ್ಕೆ ಒಳ್ಳೆ ಹೆಸರು ತಂದ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆಕ್ಚುಲಿ ಮಾಸ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ನಮ್ದೇನು ಉಳಿಸಿಲ್ಲ. ಅವರೇ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಹೇಳ್ಬಿಡ್ತಾರೆ.
ನಂದು ಆಕ್ಚುಲಿ ಒಂದೇ ಒಂದು ಸೀನು, ಒಂದು ಲಾಯರ್ ಪಾತ್ರ ಮಾಡಿರೋದು. ಅದು ಆಕ್ಚುಲಿ ಇರ್ಲಿಲ್ಲ. ನಾನು ಒಂದು ಅವತ್ತು ನೈಟ್ ಶೂಟ್ಗೆ ಹೋಗ್ಬೇಕಿತ್ತು, ಔಟ್ಡೋರು. ಈ ಡೈರೆಕ್ಟ್ರು ಒಂದು ಸೀನ್ ಇದೆ ಮಾಡ್ಬಿಟ್ಟು ಹೋಗಿ ಅಂತ ಅಂದ್ರು. 9 ಗಂಟೆಗೆ ಬಿಟ್ಕೊಡ್ತೀನಿ ಅಂದ್ರು. ಬಟ್ ನೋಡಿದ್ರೆ ನನಗೆ 1:15 ಬಿಟ್ಕೊಟ್ರು ನೈಟು. ನಾನು ಅಲ್ಲಿಂದ ನೈಟು ಇನ್ನೊಂದು ಶೂಟ್ಗೆ ಹೋಗಿ ಬೆಳಗ್ಗೆ ಜಾಯ್ನ್ ಆಗ್ಬೇಕಿತ್ತು. ಬಟ್ ಒಂದು ಜರ್ನಿ ಚೆನ್ನಾಗಿತ್ತು FIRದು. ಹೇಗೆ 6 to 6 ಅಂತ ಇದೆ, ಒಂದು ರಾತ್ರಿ ನಡೆಯುವಂತ ಕತೆ. ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೆ. ಆಲ್ಮೋಸ್ಟ್ ಎಡಿಟಿಂಗ್ ಕೂಡ ನೈಟೇ ಆಗಿದ್ದು. ತುಂಬಾನೇ ರಫ್ ಕಟ್ ಎಲ್ಲ ಮಾಡಿ ಆದ್ಮೇಲೆ ನಾವು ಫೈನಲ್ ಏನು ಡಬ್ಬಿಂಗ್ ಆದ್ಮೇಲೆ ಟ್ರಿಮ್ಮಿಂಗ್ ಮಾಡ್ತೀವಿ ಅದೆಲ್ಲ ನೈಟ್ ಹೊತ್ತೇನೆ ಮಾಡಿದ್ದು. ಇನ್ಫ್ಯಾಕ್ಟ್ ನಮ್ಗೆ ಸ್ಟುಡಿಯೋನು ಆ ಟೈಮೇ ಸಿಗ್ತಾ ಇತ್ತು, ಹಾಗಾಗಿ ನೈಟೇ ಮಾಡ್ತಿದ್ವಿ. ಬಟ್ ಪೇಮೆಂಟ್ ಎಲ್ಲ ಡೇನೇ ಮಾಡ್ತಾ ಇದ್ರು ಪ್ರೊಡ್ಯೂಸರ್. ರಿಲೀಸ್ ಡೇನೆ, ನೈಟ್ ಶೋನೇ ಇರುತ್ತೆ. ಇದರಲ್ಲಿ ಏನಂದ್ರೆ ಟಾಕಿ ಒಂದಷ್ಟು ಪೋರ್ಷನ್ ಅಂದ್ರೆ ಆಕ್ಷನ್ ಪೋರ್ಷನ್ಸೇ ಜಾಸ್ತಿ ಈ ಸಿನಿಮಾದಲ್ಲಿ. ಅಂದ್ರೆ ಒಂದು ಥ್ರಿಲ್ ಆಗಿ ಹೋಗುತ್ತೆ, ಒಂದು ಫಾಸ್ಟ್ ಗೋಯಿಂಗ್ ಇರಬೇಕು, ಎಲ್ಲೂ ನಮ್ಗೆ ಒಂದು ಲ್ಯಾಗ್ ಅನ್ನೋ ಫೀಲ್ ಇರಬಾರ್ದು. ಆ ಟೆನ್ಷನ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಆ ಒಂದು ಏನು ಹೀರೋ ಕ್ಯಾರೆಕ್ಟರ್ ಇದೆ, ಆ ಒಂದು ಟೆನ್ಷನ್ ಬಿಲ್ಡಪ್ ಆಗುತ್ತೆ. ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ ನ ಎಲ್ಲಾನು ಒಂದು ಹರ್ಡಲ್ಸ್ ನ ದಾಟಿ ಬರಬೇಕು ವಿಜಯ ರಾಘವೇಂದ್ರ ಅವರು. ಆ ಒಂದು ಪಾತ್ರ ಆ ಟೆನ್ಸ್ ಏನಿದೆ ಸಿನಿಮಾ ಬಿಗಿನಿಂಗ್ ಇಂದ ಕೊನೆವರೆಗೂ ಅದು ಹಾಗೆ ಕ್ಯಾರಿ ಥ್ರೂ ಮಾಡಿದ್ದಾರೆ. ಯಾಕಂದ್ರೆ ಅದು ಕೆಲವೊಂದು ಸಿನಿಮಾಗಳು ಎಲ್ಲೋ ಒಂಚೂರು ಮಿಸ್ ಆಗುತ್ತವೆ. ಆ ತರದಲ್ಲಿ ಎಲ್ಲೂ ಆ ಎನರ್ಜಿ ಡ್ರಾಪ್ ಆಗಿಲ್ಲ ರಾಘವ್ ಅವ್ರದ್ದು. ಯಾಕಂದ್ರೆ ನಾನು ನನ್ನ ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಹಾರ್ಟ್ ಬೀಟ್ಸ್. ಅದಾದ್ಮೇಲೆ ಒಂದು 3-4 ಸಿನಿಮಾ ಎಡಿಟಿಂಗು ಕೂಡ ಮಾಡಿದ್ದೆ. ಒಂದು ಜರ್ನಿ ಚೆನ್ನಾಗೇ ಇದೆ. ಪ್ರೊಡ್ಯೂಸರ್ ಸಿಗ್ತಾರಲ್ಲ, ಅದೊಂದೇ ಸಮಸ್ಯೆ. ಸಬ್ಜೆಕ್ಟ್ ಅಡಿ ಇದೆ. ಆಕ್ಚುಲಿ ಒಂದ್ಸರಿ ಮಾತು ಕೂಡ ಆಡಿದ್ವಿ. ಬಟ್ ಇನ್ಫ್ಯಾಕ್ಟ್ ಆ ಪ್ರೊಡ್ಯೂಸರ್ದು ಯಾವುದೋ ಒಂದು ರೇಡ್ ಆಗ್ಬಿಡ್ತು. ಹಾಗಾಗಿ ಅದು ನನಗೂ ಗೊತ್ತಿಲ್ವಲ್ಲ ಅದು ರೇಡ್ ಆಗೋ ಪ್ರೊಡ್ಯೂಸರ್ ಅಂದ್ಬಿಟ್ಟು. ಹಾಗಾಗಿ ಅದಕ್ಕೆ ಡ್ರಾಪ್ ಆಗಿ ಹೋಗಿತ್ತು. ಆಕ್ಚುಲಿ ಬಂದು ಮಾತು ಎಲ್ಲ ಆಗಿತ್ತು. ಥ್ರಿಲ್ಲರ್ ಸಬ್ಜೆಕ್ಟ್, ಕಾಮಿಡಿ ಥ್ರಿಲ್ಲರ್, ಡಾರ್ಕ್ ಕಾಮಿಡಿ ತರ ಚೆನ್ನಾಗಿತ್ತು, ಮಜವಾಗಿ. ಈ ವರ್ಷ ಮಾಡ್ಬೇಕು. ತುಂಬಾ ಜನ ಕೇಳ್ತಾ ಇದಾರೆ ಈ ವರ್ಷ ಒಂದು ಮಾಡಿ. ತುಂಬಾ ಗ್ಯಾಪ್ ಆಯ್ತು ನಂದು ಕೂಡ ಡೈರೆಕ್ಷನ್ ಮಾಡೋಣ ಅಂತ. ಈ ವರ್ಷ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದೀನಿ. ನೋಡೋಣ, ಗುರು ರಾಘವೇಂದ್ರ ಅವರ ಆಶೀರ್ವಾದದಿಂದ ವಿಜಯ ರಾಘವೇಂದ್ರ ಅವ್ರ ಜೊತೆ ಇನ್ನೊಂದು ಮಾಡೋಣ ಅಂತ. ಎಲ್ಲ ವಿಜಯವಾಗಲಿ. ಹಾ ಸರ್, ನಿಮ್ಮಂತ ಸಹಕಾರದಿಂದನೇ ಆಗ್ಲಿ. ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಅಂತನೂ ನಾನು ಅಸ್ಟೆಂಟ್ ಇದ್ದಾಗಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು. ನಾನು ನಮ್ಮ ಚಿಕ್ಕಪಾತ್ರ ಅಸ್ಟೆಂಟ್ ಇದ್ದಾಗ ಆವಾಗ ನಾವು ಮ್ಯಾನ್ಯುಯಲ್ ಸಲೂಲ ಐಡಿಯಿಂದ ಎಡಿಟ್ ಮಾಡುವಾಗ ಆಗ ಎಲ್ಲ ಶಾರ್ಟ್ಸ್ ಎಲ್ಲ ಮಾರ್ಕ್ ಮಾಡಿ ತಗೋ ಇದನ್ನ ನೀವು ಅಸ್ಟೆಂಟ್ ಇದ್ದಾಗ ಅಂದ್ರೆ ಎಲ್ಲರೂ ನನಗೆ ವಯಸ್ಸಾಯ್ತು ಅನ್ಕೊಂಡ್ಬಿಟ್ಟವ್ರೆ. ನೀವು ಹಂಗ ಹೇಳಿದ್ರೆ ಹೆಂಗೆ? ಇಲ್ಲ ಸರ್, ಆವಾಗ ನೀವು ಇನ್ನು ಹೆಂಗಾಗಿದ್ರಿ, ಈಗ ಹೆಂಗಲ್ಲ ಹೆಂಗೋ. ಆಮೇಲೆ ಸರ್ದು ನಮ್ದು ಒಂದು ರ್ಯಾಪೋ ಚೆನ್ನಾಗಿದೆ. ಕೇಳ್ತಾರೆ ಒಂದ್ ಸಿನಿಮಾ ಆದ್ಮೇಲೆ ಎಡಿಟಿಂಗ್ ಹೋಗ್ಬೇಕು ಅಂದಾಗ ಯಾರು ಎಡಿಟ್ರು ಅಂತ. ನಾಗೇಂದ್ರ ಅರಸು ಅಂದ್ರೆ, ಹೌದಾ ಬಿಡಿ ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡ್ಬಿಟ್ಟು, ಅರಸು ನನ್ನ ಪ್ಯಾಟರ್ನ್ ಗೊತ್ತಲ್ಲ, ರಫ್ ಕಟ್ ಮಾಡಿರೋ, ಫೈನಲ್ ಬಂದು ನಾನು ನೋಡ್ತೀನಿ ಅಂತ. ಅದು ಒಂದು ಬಾಂಡಿಂಗ್ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಫೈಟ್ ಕಟ್ ಮಾಡಿದ್ರೆ ಬಂದು ನೋಡ್ಬಿಟ್ಟು ಕರೆಕ್ಷನ್ಸ್ ಮಾಡಿ ಈಸಿಯಾಗಿ ಆರಾಮಾಗಿ ಹ್ಯಾಪಿಯಾಗಿ ಹೋಗ್ತಾರೆ. ಈ ರೀತಿ ಎಲ್ಲಾನು ಪ್ರತಿಯೊಂದು ಈ ಚಿತ್ರದಲ್ಲಿ ಓಂ ಸರ್, ನಮ್ಮ ಕ್ಯಾಮ್ರಾಮನ್, ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಆಮೇಲೆ ಮಿಕ್ಕ ಕಲಾವಿದರು, ಯಶ್ ಶೆಟ್ಟಿ ಅವರಂತೂ ಕ್ಲೈಮ್ಯಾಕ್ಸ್ ಅಲ್ಲಿ ಬೇರೆ ರೀತಿನೇ ಅವರದೊಂದು ಉಗ್ರ ಪ್ರತಾಪ ಅಂತರ ಇದೆ. ಒಳ್ಳೆ ನಟರು ಗೊತ್ತಿರೋದೇ ಎಲ್ಲರಿಗೂ ಅನ್ನೋದು. ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಹೋದ ವಾರ ಅವ್ರದ್ದು ಹಿಂದಿ ವೆಬ್ ಸೀರೀಸ್ ನೋಡಿದೆ. ಅದ್ರದ್ದು ಹೇಳ್ತಾ ಇದೆ, ತುಂಬಾ ಚೆನ್ನಾಗಿ ಮಾಡಿದಿರಿ, ಒಂದು ಬೇರೆ ರೀತಿನೇ ಪಾತ್ರ ಅಂತ. ಆಮೇಲೆ ಪ್ರತಿಯೊಬ್ರು ಕಲಾವಿದ್ರು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಒಂದಷ್ಟು ಎಲ್ರಿಗೂ ಏನು ಆಪ್ಟ್ ಪಾತ್ರನ ಕೊಟ್ಟು ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಲ್ರು ಕೂಡ ಒಳ್ಳೇದಾಗ್ಲಿ. ಡೈರೆಕ್ಟರ್ಗೂ ಕೂಡ ಮೇನ್ ಆಗಿ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು. ಈ ಚೆನ್ನಾಗಾಗಿ ಸಿನಿಮಾ ಇನ್ನೂ ಒಂದಷ್ಟು ಸಿನಿಮಾ ಮಾಡಿ ನಮ್ಮನ್ನು ಒಂಚೂರು ಸಿನಿಮಾಗೆ ಹಂಗೆ ಬಳಸ್ಕೊಳ್ಳಿ ಅಂತ ಕೇಳ್ಕೊಂತೀನಿ.
ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.